ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹಿಂದಿನ ವಿಡಿಯೋಲಿ 38 ಇಂಚದೆ ಸುತ್ತಳತೆ ಬ್ಲೌಸ್ ಕಟ್ಟಿಂಗ್ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಇವತ್ತು ಅದನ್ನು ಸ್ಟಿಚಿಂಗ್ ಮಾಡೋಣ. ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಸ್ಟಿಚಿಂಗ್ ಮಾಡ್ಕೊತಿದ್ದೀನಿ. ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವಾಗ ಪಾಸ್ ಆಗಿಬಿಟ್ಟಿತ್ತು, ಸಾರಿ, ನಾನು ನೋಡ್ಕೊಂಡಿರಲಿಲ್ಲ. ಫಸ್ಟ್ ಇಲ್ಲಿ ಬ್ಲೌಸ್ ಪೀಸ್ ಮೇಲೆ ಲೈನಿಂಗ್ನ ಇಟ್ಟು ಕೆಳಗಡೆಯಿಂದ ಮೇಲೆ ಅರ್ಧ ಇಂಚ್ ಮೇಲೆ ಒಂದು ಸ್ಟಿಚ್ನ ಹಾಕೋಬೇಕು. ಅದೇ ರೀತಿ ನೆಕ್ ಹತ್ರ ಕೂಡ 1/4 ಇಂಚ್ನ ಬಿಟ್ಟು ಒಳಗಡೆ ಒಂದು ಸ್ಟಿಚ್ನ ಹಾಕಿ ಕ್ರಾಸ್ ಹತ್ರ ಈ ಥರ ನಾಚ್ಗಳನ್ನ ಹಾಕೋಬೇಕು. ಇಲ್ಲಿ ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂದರೆ, ಬ್ಲೌಸ್ ಪೀಸ್ ಇರುತ್ತಲ್ವ, ಆದರೆ ಸೀದಾ ಸೈಡ್ ಮೇಲೆ ಇಟ್ಕೋಬೇಕು ಮತ್ತು ಉಲ್ಟಾ ಸೈಡ್ ಕೆಳಗೆ ಬರಬೇಕು. ಸೀದಾ ಸೈಡ್ ಮೇಲೇ ಲೈನಿಂಗ್ ಇಟ್ಟು ನಾವು ಸ್ಟಿಚ್ ಮಾಡ್ಕೋಬೇಕು. ಈ ಬ್ಲೌಸ್ ಪೀಸಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಒಂದೇ ಥರ ಇರೋದ್ರಿಂದ ನಾನು ಯಾವ ಥರ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೂ ನಡೆಯುತ್ತೆ. ಆದರೆ ನಿಮ್ಮ ಬ್ಲೌಸ್ ಪೀಸಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಬೇರೆ ಬೇರೆ ಥರ ಇದ್ದರೆ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ಸೀದಾ ಸೈಡ್ನ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆ ಮತ್ತು ನೆಕ್ ಹತ್ರ ಎರಡೂ ಕಡೆ ಸ್ಟಿಚ್ ಹಾಕಿದ ನಂತರ ವಿಡಿಯೋಲಿ ತೋರಿಸ್ತಿರೋ ರೀತಿ ಲೈನಿಂಗ್ನ ಒಳಗಡೆಯಿಂದ ಮುಗುಚ್ಕೋಬೇಕು. ಈಗ ಲೈನಿಂಗ್ ಕರೆಕ್ಟಾಗಿ ಬ್ಲೌಸ್ ಪೀಸ್ನ ಉಲ್ಟಾ ಸೈಡ್ಗೆ ಹೋಗಿ ಕೂತಿರುತ್ತೆ. ಮತ್ತೆ ನಾವು ಈಗ ಬ್ಲೌಸ್ ಪೀಸ್ನ ಮತ್ತು ಲೈನಿಂಗ್ನ ಸೇರಿಸಿ ಎರಡೂ ಕಡೆ ಒಂದೊಂದು ಸ್ಟಿಚ್ನ ಹಾಕೋಬೇಕು. ಆರ್ಮೋಲ್ ಪಾರ್ಟ್ ಓಪನ್ ಇರುತ್ತಲ್ವಾ, ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕಿ ಅದನ್ನು ಬ್ಲೌಸ್ ಪೀಸ್ಗೆ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗೆದುಬಿಡಬೇಕು. ಲೈನಿಂಗ್ನ ಅಟ್ಯಾಚ್ ಮಾಡೋಕ್ಕೆ ಸ್ಟಿಚ್ ಹಾಕುವಾಗ ವಿಡಿಯೋಲಿ ತೋರಿಸ್ತಿರೋ ರೀತಿ ಸ್ವಲ್ಪ ಸ್ವಲ್ಪ ಫೂಟ್ನ ಆವಾಗವಾಗ ಮೇಲೆತ್ತಾ ಇರಿ. ಆಗ ಒಂದು ರಿಂಕಲ್ಸ್ ಕೂಡ ಬರ್ತಾ ಇರೋ ರೀತಿ ನೀಟ್ ಫಿನಿಶಿಂಗ್ ಸಿಗುತ್ತೆ. ಡಾರ್ಟ್ನ ಹಿಡಿಯೋಕ್ಕೆ ಸಲುವಾಗಿ ನಾನಿಲ್ಲಿ ಬ್ಯಾಕ್ ಪಾರ್ಟ್ನ ಸೆಂಟರ್ಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊತಿದ್ದೀನಿ. ಸೆಂಟರಿಂದ 5 ಇಂಚ್ ಗ್ಯಾಪ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಡಾರ್ಟ್ ಲೆಂತ್ನ 4 ಇಂಚ್ ಲೆಂತ್ಗೆ ಒಂದು ಮಾರ್ಕ್ನ ಮಾಡ್ಕೋತೀನಿ. ಇನ್ನೊಂದು ಡಾಟ್ನು ಮಾರ್ಕ್ ಮಾಡಿದ ನಂತರ ಆ ಲೈನ್ ಮೇಲೆ ಫೋಲ್ಡ್ ಮಾಡಿ ನಾನು ಅರ್ಧ ಇಂಚ್ಗೆ 2 ಡಾಟ್ಗಳನ್ನು ಇಟ್ಕೋತೀನಿ. ಈಗ ಕಂಪ್ಲೀಟ್ ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಇಲ್ಲೂ ಕೂಡ ಬ್ಲೌಸ್ ಪೀಸ್ನ ಸೀದಾ ಸೈಡ್ ಮೇಲೆ ಇರಬೇಕು, ಉಲ್ಟಾ ಸೈಡ್ ಕೆಳಗಿರಬೇಕು. ಸೀದಾ ಸೈಡ್ ಮೇಲೆ ಲೈನಿಂಗ್ನ ಇಟ್ಟು ಕೆಳಗಡೆಯಿಂದ ಅರ್ಧ ಇಂಚ್ಗೆ ಒಂದು ಸ್ಟಿಚ್ ಹಾಕೋಬೇಕು. ಇಲ್ಲಿ ನಾವು ನೆನ್ಪಿಟ್ಕೋಬೇಕಾಗಿರೋ ವಿಷಯ ಏನಂದರೆ, ಸ್ಲೀವ್ಸ್ನಲ್ಲಿ ಫ್ರಂಟ್ ಶೇಪ್ ಮತ್ತು ಬ್ಯಾಕ್ ಶೇಪ್ ತೆಗೆದಿರ್ತೀವಲ್ವಾ, ಅದು ಯಾವ ಕಡೆ ಇದೆ ಅಂತ. ಇಲ್ಲಿ ನಾನು ಸ್ಟಿಚ್ ಮಾಡ್ತಿರೋ ಸ್ಲೀವ್ಸ್ನ ಫ್ರಂಟ್ ಶೇಪ್ ಮೇಲ್ಗಡೆ ಇದೆ ಮತ್ತು ಬ್ಯಾಕ್ ಶೇಪ್ ಕೆಳಗಡೆ ಇದೆ. ಎಕ್ಸ್ಟ್ರಾ ಇರೋ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗೆದು ಲೈನಿಂಗ್ನ ರೈಟ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಬೆರಳಲ್ಲಿ ಒಂದ್ಸಲ ಪ್ರೆಸ್ ಮಾಡ್ಕೊಂಡಿದ ನಂತರ ಲೈನಿಂಗ್ ಸೈಡ್ಗೆ ಒಂದು ಸ್ಟಿಚ್ನ ಹಾಕೋತೀನಿ. ಈಗ ಲೈನಿಂಗ್ನ ಸ್ಲೀವ್ಸ್ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಓಪನ್ ಇರೋ ಸ್ಲೀವ್ಸ್ನ ಸ್ಟಿಚ್ ಹಾಕಿ ನಾನು ಕ್ಲೋಸ್ ಮಾಡ್ಕೋತೀನಿ. ಕ್ಲೋಸ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಇನ್ನೊಂದು ಸ್ಲೀವ್ಸ್ ಕೂಡ ಇದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆದರೆ ನೆನಪಿರಲಿ, ಇನ್ನೊಂದು ಸ್ಲೀವ್ನ ಬ್ಯಾಕ್ ಶೇಪ್ ಏನಿದೆ ಅದು ಮೇಲ್ ಬರಬೇಕು ಮತ್ತು ಫ್ರಂಟ್ ಶೇಪ್ ಕೆಳಗೆ ಬರಬೇಕು. ಸೊ ದಟ್ ನಮ್ಮ ಎರಡು ಸ್ಲೀವ್ಸ್ ಕೂಡ ಒಂದೇ ಸೈಡ್ಗೆ ಬರದೆ ರೈಟ್ ಸೈಡ್ಗೆ ರೈಟ್ ಸ್ಲೀವ್ ಮತ್ತು ಲೆಫ್ಟ್ ಸೈಡ್ಗೆ ಲೆಫ್ಟ್ ಸ್ಲೀವ್ ಬರುತ್ತೆ.
ಸ್ಲೀವ್ಸ್ಗಳು ರೆಡಿ ಆದಮೇಲೆ ಬ್ಲೌಸ್ ಪೀಸ್ನ ಒಂದೊಂದು ಬೆಲ್ಟ್ ಪಟ್ಟಿಗೂ ಒಂದೊಂದು ಲೈನಿಂಗ್ನ ಹಾಕಿ ಅಟ್ಯಾಚ್ ಮಾಡಿಕೊಂಡು ಕಾಜಾ ಪಟ್ಟಿಗೂ ಕೂಡ ಲೈನಿಂಗ್ನ ಅಟ್ಯಾಚ್ ಮಾಡಿ ಎಕ್ಸ್ಟ್ರಾ ಇರೋ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗೆದ್ರೆ ನಮ್ಮ ಬೆಲ್ಟ್ ಪಟ್ಟಿ ಮತ್ತು ಕಾಜ್ ಪಟ್ಟಿ ರೆಡಿ ಆಗುತ್ತೆ. ಈಗ ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಬ್ಲೌಸ್ ಪೀಸ್ನ ಸೀದಾ ಸೈಡ್ ಮೇಲೆ ಇಟ್ಟು ಅದ್ರ ಮೇಲೆ ಲೈನಿಂಗ್ನ ಹಾಕಿ ನೆಕ್ ಹತ್ರ 1/4 ಇಂಚ್ ಒಳಗಡೆ ಸ್ಟಿಚ್ ಹಾಕೋತೀನಿ. ಎಕ್ಸ್ಟ್ರಾ ಇರೋ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗೆದು ನೆಕ್ನ ಕ್ರಾಸ್ ಹತ್ರ ನಾಚ್ಗಳನ್ನ ಹಾಕೋಬೇಕು. ಲೈನಿಂಗ್ನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಸೇರಿಸಿ ಒಂದು ಸ್ಟಿಚ್ನ ಹಾಕೋತೀನಿ. ಓಪನ್ ಇರೋ ಫ್ರಂಟ್ ಪಾರ್ಟ್ ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿ ಕ್ಲೋಸ್ ಮಾಡಿಕೊಂಡು ನಾನಿಲ್ಲಿ ಎಕ್ಸ್ಟ್ರಾ ಇರೋ ಬ್ಲೌಸ್ ಪೀಸ್ನ ಕಟ್ ಮಾಡಿ ತೆಗಿತಾ ಇದ್ದೀನಿ. ನನ್ನ ವಿಡಿಯೋ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಅನ್ನಿಸ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ನಾನು ಕಟಿಂಗ್ ಮಾಡುವಾಗಲೇ ಡಾಟ್ ಹಿಡಿಯೋಕ್ಕೆ ಅಂತ ಮಾರ್ಕ್ ಮಾಡ್ಕೊಂಡಿದ್ದೆ. ಆ ಡಾಟ್ ಮೇಲೆ ಸ್ಟಿಚ್ ಹಾಕಿ ಡಾಟ್ಗಳನ್ನ ಹಿಡ್ಕೊತಾ ಇದ್ದೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಬ್ಲೌಸ್ ಕಟಿಂಗ್ ವಿಡಿಯೋ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಆಗಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಫ್ರಂಟ್ ಪಾರ್ಟಲ್ಲಿ ನಾನು 4 ಡಾಟ್ನ ಮಾರ್ಕ್ ಮಾಡ್ಕೊಂಡಿದ್ದೆ, ಆದರೆ ಈಗ ಸದ್ಯಕ್ಕೆ ನಾನು 3 ಡಾಟ್ನ ಮಾತ್ರ ಹಿಡಿತಾ ಇದ್ದೀನಿ. ಇನ್ನೊಂದು ಡಾಟ್ನ ಆಮೇಲೆ ಹಿಡಿತೀನಿ. ವಿಡಿಯೋ ನೋಡ್ತಾ ಇರಿ.
ಕಟಿಂಗ್ ಮಾಡುವಾಗ ಫ್ರಂಟ್ ಪಾರ್ಟಲ್ಲಿ ಬಟ್ಟೆ ಕಡಿಮೆ ಬಂದರೆ ಎಕ್ಸ್ಟ್ರಾ ಇರಲಿ ಅಂತ ಅಂದ್ಬಿಟ್ಟು ನಾನು ಚೆಸ್ಟ್ ಮೆಷರ್ಮೆಂಟ್ಗಿಂತ ಬಟ್ಟೆ ಜಾಸ್ತಿನೇ ತೊಗೊಂಡಿದ್ದೆ. ಈಗ ಎಷ್ಟು ಎಕ್ಸ್ಟ್ರಾ ಉಳ್ಕೊಂಡಿದೆ ಅಂತ ನೋಡೋಣ. ಚೆಸ್ಟ್ ಮೆಷರ್ಮೆಂಟ್ ಬಂದು 9.75 ಇಂಚ್. ಇದಕ್ಕೆ ನಾನು ಮಾರ್ಜಿನ್ನ 2 ಇಂಚ್ ಆ್ಯಡ್ ಮಾಡಿದ್ದೆ. ಅದ್ರ ಮೇಲೂ ನಮ್ಗೊಂದು ಇಂಚ್ ಎಕ್ಸ್ಟ್ರಾ ಬಟ್ಟೆ ಸಿಕ್ತು. ಅದನ್ನು ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದ್ಮೇಲೆ ಕಟ್ ಮಾಡಿ ತೆಗೋಣ. ಫ್ರಂಟ್ ಪಾರ್ಟ್ನ ಬ್ಯಾಕ್ ಪಾರ್ಟ್ ಮೇಲೆ ಇಟ್ಟು ಫ್ರಂಟ್ ಪಾರ್ಟಲ್ಲಿ ಬಂದಿರೋ ಎಕ್ಸ್ಟ್ರಾ 1 ಇಂಚ್ನ ನಾನು ಎಕ್ಸ್ಟ್ರಾ ಹಾಗೆ ಬಿಟ್ಟು ಇಟ್ಟಿದ್ದೀನಿ. ಸ್ವಲ್ಪ ಗಮನ ಇಟ್ಟು ನೋಡ್ಕೊಳ್ಳಿ. ನಾನು ಕೆಳಗಡೆ ಬ್ಯಾಕ್ ಲೆಂತಿಂದ ಮೆಷರ್ ಮಾಡ್ತಾ ಇರೋದು ಇಲ್ಲಿ ಬೆಲ್ಟ್ ಪಟ್ಟಿ ಹೈಟ್ನ. ನಮಗೆ ರೆಡಿ 2.25 ಬೆಲ್ಟ್ ಪಟ್ಟಿ ಹೈಟ್ ಬೇಕಿರೋದ್ರಿಂದ ನಾನಿಲ್ಲಿ 2 ಇಂಚ್ಗೆ ಮಾಡ್ತಾ ಇದ್ದೀನಿ. 1/4 ಇಂಚ್ ಏನಕ್ಕೆ ಕಡಿಮೆ ಮಾಡಿದೆ ಅಂದರೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ನಮಗೆ 2.25 ಇಂಚ್ ರೆಡಿ ಬೆಲ್ಟ್ ಪಟ್ಟಿ ಬೇಕು ಅಂದರೆ ಅದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ 1/4 ಇಂಚ್ ಕಡಿಮೆ ಮಾಡಿ 2 ಇಂಚ್ಗೆ ಒಂದು ಮೊದಲನೇ ಮಾರ್ಕ್ ಹಾಕ್ತೀನಿ. ಇದು ಫಸ್ಟ್ ಮಾರ್ಕ್ ಅಂತ ಕನ್ಸಿಡರ್ ಮಾಡಿ. ಆ ಫಸ್ಟ್ ಮಾರ್ಕಿಂದ ಅರ್ಧ ಇಂಚ್ಗೆ ಕೆಳಗಡೆಗೆ ಒಂದು ಮಾರ್ಕ್ ಹಾಕಬೇಕು. ನಾವು ಫೋರ್ತ್ ಡಾಟ್ನ ಹಿಡ್ದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅರ್ಧ ಇಂಚ್ ಕೆಳಗಡೆಗೆ 2ನೇ ಮಾರ್ಕ್ ಹಾಕಿ ಆ 2ನೇ ಮಾರ್ಕಿಂದ ಸೆಂಟರ್ ಡಾಟ್ ಹಿಡ್ದಿದ್ದೀವಲ್ವ ಅಲ್ಲಿಗೆ ಒಂದು ಸ್ಟ್ರೇಟ್ ಲೈನ್ನ ಎಳಿತೀನಿ. ಸ್ಟ್ರೇಟ್ ಲೈನ್ನ ಎಳೆದ್ಮೇಲೆ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ಆ ಸ್ಟ್ರೇಟ್ ಲೈನಿಂದ 1/4 ಇಂಚ್ ಮೇಲ್ಗಡೆಗೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 1/4 ಇಂಚ್ ಮೇಲ್ಗಡೆಗೆ ನಾವು ಸ್ಟ್ರೇಟ್ ಲೈನ್ ಎಳೆದಿದ್ದೀವಲ್ವ ಆ ಲೈನಿಂದ 1/4 ಇಂಚ್ ಮೇಲ್ಗಡೆಗೆ ಒಂದು ಸ್ಟಿಚ್ನ ಹಾಕಬೇಕು. ಸ್ಟಿಚ್ ಹಾಕಿದ ನಂತರ ಆ ಮಾರ್ಕ್ ಮೇಲೆ ಕರೆಕ್ಟಾಗಿ ಕಟ್ ಮಾಡಿ ತೆಗೀರಿ. ಈ ಥರ ಕಟ್ ಮಾಡಿ ತೆಗಿಯೋದ್ರಿಂದ ನಮಗೆ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟು ಕರೆಕ್ಟಾಗಿ ಒಂದೇ ಸಮ ಬರುತ್ತೆ. ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಜಾಸ್ತಿ ಬರೋದಿಲ್ಲ. ಯಾಕಂದರೆ ನಾವು ಆಲ್ರೆಡಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಇತ್ತೋ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟಿದ್ದೀವಲ್ವ, ಅದರಿಂದ 2 ಒಂದೇ ಸಮ ಬರುತ್ತೆ. ಈಗ ನಾವು ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡಬೇಕು. ಆಗಲೇ ನಾವು ಒಂದು ಬೆಲ್ಟ್ ಪಟ್ಟಿಗೆ ಒಂದು ಲೈನಿಂಗ್ನ ಮಾತ್ರ ಅಟ್ಯಾಚ್ ಮಾಡ್ಕೊಂಡಿದ್ವಿ. ಯಾವ ಬೆಲ್ಟ್ ಪಟ್ಟಿ ಯಾವ ಸೈಡ್ ಬರುತ್ತೆ ಅಂತ ನೋಡಿಕೊಂಡು ಬೆಲ್ಟ್ ಪಟ್ಟಿಯ ಸೀದಾ ಸೈಡ್ನ ಮೇಲ್ಗಡೆ ಇಟ್ಕೊಳ್ಳಿ. ಆ ಸೀದಾ ಸೈಡ್ ಬೆಲ್ಟ್ ಪಟ್ಟಿ ಮೇಲೆ ಬ್ಲೌಸ್ನ ಫ್ರಂಟ್ ಪಾರ್ಟ್ ಇದೆ ಅಲ್ವಾ, ಆ ಫ್ರಂಟ್ ಪಾರ್ಟ್ನ ಸೀದಾ ಸೈಡ್ ಇಡಬೇಕು. ಮತ್ತೆ ಅದ್ರ ಮೇಲೆ ಲೈನಿಂಗ್ನಲ್ಲಿ ಕಟ್ ಮಾಡ್ಕೊಂಡಿರೋ ಬೆಲ್ಟ್ ಪಟ್ಟಿನ ಇಟ್ಬಿಟ್ಟು 3 ಬಟ್ಟೆಯ ಲೇಯರ್ಗಳನ್ನ ಸೇರಿಸಿ ಒಂದ್ರ ಮೇಲೆ ಒಂದು ಅಂತ 2 ಸ್ಟಿಚ್ನ ಹಾಕೋಬೇಕು. ಸ್ಟಿಚ್ ಹಾಕಿದ ನಂತರ 2 ಲೇಯರ್ಗಳ ಬೆಲ್ಟ್ ಪಟ್ಟಿ ಮಧ್ಯಕ್ಕೆ ಫ್ರಂಟ್ ಪಾರ್ಟ್ನ ಈ ಥರ ರೋಲ್ ಮಾಡಿಕೊಂಡು ಸೇರಿಸ್ಕೊಂಡು ಬೆಲ್ಟ್ ಪಟ್ಟಿಗಳ ಇನ್ನೊಂದು ಸೈಡ್ ಓಪನ್ ಇರುತ್ತೆ ಅಲ್ವಾ, ಅದಕ್ಕೂ ಒಂದು ಸ್ಟಿಚ್ನ ಹಾಕಿ ಸೇರಿಸ್ಕೋಬೇಕು. ಸ್ಟಿಚ್ ಹಾಕಿದ ಮೇಲೆ ಒಳಗಡೆ ಇರೋ ಫ್ರಂಟ್ ಪಾರ್ಟ್ನ ಈಚೆ ತೆಗೆದು ಬೆಲ್ಟ್ ಪಟ್ಟಿಯ ಕೆಳಗಡೆ ಬ್ಲೌಸ್ ಪೀಸ್ ಮತ್ತು ಲೈನಿಂಗ್ನ ಸೇರಿಸಿ ಒಂದು ಸ್ಟಿಚ್ನ ಹಾಕ್ತಿದ್ದೀನಿ.
ಕಟ್ಟಿಂಗ್ ಮಾಡುವಾಗ ಹುಕ್ಪಟ್ಟಿ ಸೈಡ್ ಕ್ರಾಸ್ ಬಂದಿತ್ತಲ್ವ, ನಾನು ತಮ್ಮನೇಲಲ್ಲಿ ಫೋಟೋ ಹಾಕಿದ್ದೀನಲ್ಲ ಆ ಥರ. ಈಗ ಸ್ಟಿಚಿಂಗ್ ಮಾಡಿದ್ದೀನಿ ನೋಡಿ, ಎಷ್ಟು ನೀಟಾಗಿ ಸ್ಟ್ರೇಟಾಗಿ ಬಂದಿದೆ, ಒಂಚೂರು ಕ್ರಾಸ್ ಇಲ್ಲ. ಒಂದು ಸೈಡ್ ಫ್ರಂಟ್ ಪಾರ್ಟ್ ಕಂಪ್ಲೀಟಾಗಿ ರೆಡಿ ಆಗಿದೆ. ನಾನು ಇವಾಗ ತೋರಿಸಿದ ರೀತಿನೇ ಇನ್ನೊಂದು ಸೈಡ್ ಫ್ರಂಟ್ ಪಾರ್ಟ್ ಕೂಡ ಸ್ಟಿಚ್ ಮಾಡ್ಕೋತೀನಿ. ಎರಡು ಫ್ರಂಟ್ ಪಾರ್ಟ್ಗಳು ರೆಡಿ ಆದಮೇಲೆ ಹುಕ್ಪಟ್ಟಿ ಮತ್ತು ಕಾಜುಪಟ್ಟಿನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಎರಡು ಫ್ರಂಟ್ ಪಾರ್ಟ್ಗಳು ಒಂದೇ ಸಮ ಇದೆಯಾ ಅಂತ ಒಂದಕ್ಕೊಂದು ಹಿಡಿದು ಚೆಕ್ ಮಾಡ್ಕೋಬೇಕು. ಹುಕ್ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಲೈನಿಂಗ್ ಬಟ್ಟೆನ ತೊಗೊಂಡಿದ್ದೀನಿ. ಮೇಲಿಂದ ಅರ್ಧ ಇಂಚ್ಗೆ ಫೋಲ್ಡ್ ಮಾಡಿಬಿಟ್ಟು 2.25 ಇಂಚ್ ಅಗಲ ಇರೋ ಬಟ್ಟೆನ ಸೆಂಟರ್ಗೆ ಫೋಲ್ಡ್ ಮಾಡಿ 1/4 ಇಂಚನ್ನ ಬಿಟ್ಟು ಒಳಗಡೆಗೆ ಒಂದು ಸ್ಟಿಚ್ನ ಹಾಕ್ತೀನಿ. ಹುಕ್ಪಟ್ಟಿನ ಎಂಡ್ ಮಾಡೋಕ್ಕೂ ಮುಂಚೆ ಕೂಡ ನಾವು ಅರ್ಧ ಇಂಚ್ನ ಫೋಲ್ಡ್ ಮಾಡಿ ಫಿನಿಶಿಂಗ್ ಕೊಟ್ಕೋಬೇಕು. ಹುಕ್ಪಟ್ಟಿನ ಈಗ ರೈಟ್ ಸೈಡ್ಗೆ ಟರ್ನ್ ಮಾಡಿಬಿಟ್ಟು ಬೆರಳಲ್ಲಿ ಒಂದ್ಸಲ ಪ್ರೆಸ್ ಮಾಡ್ಕೊಂಡಿದ ನಂತರ ಫ್ರಂಟ್ ಪಾರ್ಟ್ನ ಬ್ಯಾಕ್ ಸೈಡ್ಗೆ ತಿರುಗಿಸಿ ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ನಮ್ಮ ಹುಕ್ಪಟ್ಟಿ ರೆಡಿ ಆಗುತ್ತೆ. ಕಾಜುಪಟ್ಟಿನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಅರ್ಧ ಇಂಚ್ಗೆ ಫೋಲ್ಡ್ ಮಾಡಿ ಫೋಲ್ಡಿಂಗ್ ಸೈಡ್ಗೆ ಒಂದು ಸ್ಟಿಚ್ನ ಹಾಕಿ 4 ಇಂಚ್ ಅಗಲ ಇರೋ ಬಟ್ಟೆನ ಸೆಂಟರ್ಗೆ ಫೋಲ್ಡ್ ಮಾಡಿಬಿಟ್ಟು 1/4 ಇಂಚ್ ಒಳಗಡೆಗೆ ಸ್ಟಿಚ್ ಹಾಕಬೇಕು. ನೆನಪಿರಲಿ, ಕಾಜುಪಟ್ಟಿನ ನಾವು ಫ್ರಂಟ್ ಪಾರ್ಟ್ನ ಉಲ್ಟಾ ಸೈಡಿಂದ ಸ್ಟಿಚ್ ಮಾಡಿಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಬೇಕು. ಸ್ಟಿಚ್ ಹಾಕಿದ ನಂತರ ನಾನಿಲ್ಲಿ ಪಟ್ಟಿನ ಬಲಗಡೆಗೆ ತಿರುಗಿಸಿ ಬೆರಳಲ್ಲಿ ಒಂದ್ಸಲ ಪ್ರೆಸ್ ಮಾಡಿಕೊಂಡು ಕಾಜುಪಟ್ಟಿ ಮಂದ ಇರುತ್ತಲ್ವ, ಆದ್ರಿಂದ ಆ ಸೈಡ್ಗೆ ಒಂದು ಸ್ಟಿಚ್ನ ಹಾಕ್ತಾ ಇದ್ದೀನಿ. ಮತ್ತು ನಾನಿಲ್ಲಿ ಫ್ರಂಟ್ ಸೈಡ್ಗೆ ಪಟ್ಟಿನ ತಿರುಗಿಸ್ಬಿಟ್ಟು ಮೆಷಿನ್ನಲ್ಲೇ ಕಾಜುಪಟ್ಟಿ ಕೂಡ ರೆಡಿ ಮಾಡ್ಕೋತೀನಿ. ಇದರಿಂದ ನಮಗೆ ಕೈಯಲ್ಲಿ ದಾರ ಹಾಕೋ ಟೈಮ್ ಕೂಡ ಸೇವ್ ಆಗುತ್ತೆ. ಹುಕ್ಪಟ್ಟಿ ಮತ್ತು ಕಾಜುಪಟ್ಟಿ ಎರಡೂ ಕೂಡ ರೆಡಿ ಆಯ್ತಲ್ವಾ. ಒಂದ್ರ ಮೇಲೆ ಒಂದಿಟ್ಟು ನೋಡ್ತಾ ಇದ್ದೀನಿ ನೋಡಿ, ಎರಡು ಕೂಡ ಸಮ ಬಂದಿದೆ, ನಿಮಗೂ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈಗ ನಾವು ಫ್ರಂಟ್ ಪಾರ್ಟ್ಗೆ ಎಕ್ಸ್ಟ್ರಾ ಇದ್ದಿದ್ದ ಬಟ್ಟೆನ ಕಟ್ ಮಾಡಿ ತೆಗೆಯೋಣ. ಅದಕ್ಕೆ ನಾನಿಲ್ಲಿ ಚೆಸ್ಟ್ ಮೆಷರ್ಮೆಂಟ್ನ ಮೆಷರ್ ಮಾಡ್ಕೋತಾ ಇದ್ದೀನಿ. 9.25 ಚೆಸ್ಟ್ ಇತ್ತಲ್ವಾ, ಅದಕ್ಕೆ ನಾನು 2 ಇಂಚ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮಾರ್ಜಿನ್ಗೋಸ್ಕರ ಅಂತ 2 ಇಂಚ್ನ ಆ್ಯಡ್ ಮಾಡಿದ್ರೆ 11.25 ಇಂಚ್ ಬರುತ್ತೆ. 11.25ಗೆ ಟೋಟಲ್ ಆಗಿ ಚೆಸ್ಟ್ ಮೆಷರ್ಮೆಂಟ್ನ ಮಾಡ್ಕೋತಾ ಇದ್ದೀನಿ. ಮತ್ತು ವೇಸ್ಟ್ ಮೆಷರ್ಮೆಂಟ್ ಬಂದು ಟೋಟಲ್ ರೌಂಡ್ 36 ಇಂಚ್ ಅಲ್ವಾ, ಅದನ್ನು 4 ಭಾಗ ಮಾಡಿದ್ರೆ 9 ಇಂಚ್ ಬರುತ್ತೆ. ಇಲ್ಲೂ ಕೂಡ ನಾವು 9 ಇಂಚ್ಗೆ 2 ಇಂಚ್ನ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಬೇಕು. ಅಲ್ಲಿಗೆ ಟೋಟಲ್ ಆಗಿ 11 ಇಂಚ್ ಸಿಗುತ್ತೆ.
ಫ್ರೆಂಡ್ಸ್, ಇಲ್ಲಿ ಬಟ್ಟೆ ವೈಟ್ ಕಲರ್ ಆಗಿರೋದ್ರಿಂದ ಮತ್ತು ನಾನು ವಿಡಿಯೋನ ನೈಟ್ ಟೈಮ್ ಶೂಟ್ ಮಾಡಿರೋದ್ರಿಂದ ನಾನು ಮಾರ್ಕ್ ಮಾಡ್ತಾ ಇರೋದು ನಿಮಗೆ ಕಾಣ್ತಿಲ್ಲ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಬಾಯಲ್ಲೇ ಮೆಷರ್ಮೆಂಟ್ಗಳನ್ನ ಹೇಳ್ತಾ ಇದ್ದೀನಿ. ಚೆಸ್ಟ್ ಮೆಷರ್ಮೆಂಟ್ ಮತ್ತು ವೇಸ್ಟ್ ಮೆಷರ್ಮೆಂಟ್ನ ಮಾರ್ಕ್ ಮಾಡಿದ್ದೀನಿ ನೋಡಿ. ಎರಡೂ ಕೂಡ ಕರೆಕ್ಟಾಗಿ ಸ್ಟ್ರೇಟ್ ಲೈನ್ ಬರುತ್ತೆ. ಈ ಥರ ಸ್ಟ್ರೇಟ್ ಲೈನ್ ಬಂದ್ರೇ ನಮ್ಮ ಸೈಡ್ ಫಿಟ್ಟಿಂಗ್ ಕೂಡ ಸ್ಟ್ರೇಟಾಗಿ ಬರೋದು. ಎಕ್ಸ್ಟ್ರಾ ಇರೋ ಬಟ್ಟೆನ ಕಟಿಂಗ್ ಮಾಡೋಕ್ಕಿಂತ ಮುಂಚೆ ನಾವು ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ವಲ್ವ, ಅದ್ರ ಎಡಗಡೆಗೆ ಒಂದು 1/4 ಇಂಚನ್ನ ಬಿಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕಿದ ನಂತರ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆಯೋಣ. ಹುಕ್ಪಟ್ಟಿ ಸೈಡ್ ಮತ್ತು ಸೈಡ್ ಫಿಟ್ಟಿಂಗ್ ಸೈಡ್ ಎರಡೂ ಕೂಡ ಎಷ್ಟು ಸ್ಟ್ರೇಟಾಗಿ ಬಂದಿದೆ ಅಲ್ವಾ. ಒಂದು ಸೈಡ್ ಫ್ರಂಟ್ ಪಾರ್ಟ್ ಕಂಪ್ಲೀಟಾಗಿ ರೆಡಿ ಆಯಿತು. ಈಗ ಇನ್ನೊಂದು ಸೈಡ್ ಫ್ರಂಟ್ ಪಾರ್ಟ್ ಕೂಡ ನಾವು ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿ ತೆಗೆಯೋಣ. ಇದಕ್ಕೂ ನಾನು ಫಸ್ಟು ಚೆಸ್ಟ್ ಮೆಷರ್ಮೆಂಟ್ ಮತ್ತು ವೇಸ್ಟ್ ಮೆಷರ್ಮೆಂಟ್ನ ಮಾಡಿಕೊಂಡು ಸ್ಟ್ರೇಟ್ ಲೈನ್ ಎಳೆದ್ಬಿಟ್ಟು ಆ ಲೈನ್ ಪಕ್ಕಕ್ಕೆ 1/4 ಇಂಚ್ ಬಿಟ್ಟು ಸ್ಟಿಚ್ ಹಾಕಿದ ನಂತರ ಬಟ್ಟೆನ ಕಟ್ ಮಾಡಿ ತೆಗಿತೀನಿ. ನಮ್ಮ ಎರಡು ಸೈಡ್ ಫ್ರಂಟ್ ಪಾರ್ಟ್ ಕೂಡ ರೆಡಿ ಆಗಿದೆ. ನಾವಾಗಲೇ ಬರೀ 3 ಡಾಟ್ನ ಮಾತ್ರ ಹಿಡ್ದಿದ್ವಿ ಅಲ್ವಾ. ಫೋರ್ತ್ ಡಾಟ್ನ ಆಮೇಲೆ ಹಿಡಿಯೋಣ ಅಂತ ಹೇಳಿದ್ದೆ ಅಲ್ವಾ. ಈಗ ಆ 4th ಡಾಟ್ನ ಹಿಡಿಯೋಕ್ಕೂ ಮುಂಚೆ ನಮ್ಮ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ನ ಕರೆಕ್ಟಾಗಿ ಲೆಂತ್ ಎಷ್ಟಿದೆ ಅಂತ ಒಂದಕ್ಕೊಂದು ಹಿಡಿದು ಚೆಕ್ ಮಾಡ್ಕೊಳ್ಳೋಣ. ಚೆಕ್ ಮಾಡಿದಾಗ ಫ್ರಂಟ್ ಪಾರ್ಟಲ್ಲಿ ಎಷ್ಟು ಉದ್ದ ಎಕ್ಸ್ಟ್ರಾ ಬರ್ತಿದೆ ಆ ಗ್ಯಾಪ್ನ ನಾವು ಡಾಟಲ್ಲಿ ಕವರ್ ಮಾಡ್ಕೋಬೇಕು. ಅಂದರೆ 1/2 ಇಂಚ್ ಬಟ್ಟೆ ಎಕ್ಸ್ಟ್ರಾ ಬರ್ತಾ ಇದ್ರೆ ಡಾಟ್ನ ನಾವು 1/4 ಇಂಚಾಗಿ ಡಿವೈಡ್ ಮಾಡಿಕೊಂಡು 1/4 ಇಂಚ್ಗೆ ಫೋಲ್ಡ್ ಮಾಡಿ 4th ಡಾಟ್ನ ಹಿಡಿದಾಗ ನಮ್ಮ 1/2 ಇಂಚ್ ಟೋಟಲ್ ಫ್ರಂಟ್ ಲೆಂತ್ ಉದ್ದ ಎಕ್ಸ್ಟ್ರಾ ಇತ್ತಲ್ಲ ಅದು ಕವರ್ ಆಗುತ್ತೆ. ಈಗ ನಮಗೆ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಎರಡೂ ಕೂಡ ಈಕ್ವಲ್ ಆಗಿ ಒಂದೇ ಹೈಟಿಗೆ ಸಿಗುತ್ತೆ. ಈ ಥರ ಮಾಡೋದ್ರಿಂದ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಿದ ನಂತರ ಸೈಡ್ ಫಿಟ್ಟಿಂಗ್ ಕೊಡ್ತೀವಲ್ವ, ಅಲ್ಲಿ ಎರಡೂ ಸ್ಲೀವ್ಸ್ಗಳು ಕರೆಕ್ಟಾಗಿ ಜಾಯಿಂಟ್ ಆಗುತ್ತೆ. ಎರಡು ಫ್ರಂಟ್ ಪಾರ್ಟ್ಗೂ 4th ಡಾಟ್ನ ಹಿಡಿದ ಮೇಲೆ ಫ್ರಂಟ್ ಪಾರ್ಟ್ಗಳನ್ನೂ ಒಂದೇ ಸಮ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಎರಡು ಫ್ರಂಟ್ ಪಾರ್ಟ್ ಕೂಡ ಒಂದೇ ಸಮ ಬಂದಿದೆ. ಈಗ ನಾವು ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಎರಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಫಸ್ಟು ನಾನಿಲ್ಲಿ ಬ್ಯಾಕ್ ಸೈಡ್ನ ಸೀದಾ ಸೈಡ್ ಮೇಲ್ಗಡೆ ಬರೋ ಥರ ಇಟ್ಕೋತೀನಿ, ಉಲ್ಟಾ ಸೈಡ್ ಕೆಳಗಡೆ ಹೋಗಬೇಕು. ಆ ಥರ ಇಟ್ಕೊಂಡ್ಮೇಲೆ ಫ್ರಂಟ್ ಪಾರ್ಟ್ ಏನಿದೆ ಆ ಫ್ರಂಟ್ ಪಾರ್ಟ್ನ ಹುಕ್ಪಟ್ಟಿ ಸೈಡ್ ಬರುತ್ತಲ್ವಾ, ಆ ಸೈಡ್ ಫ್ರಂಟ್ ಪಾರ್ಟ್ನ ಫಸ್ಟು ಬ್ಯಾಕ್ ಪಾರ್ಟ್ನ ಮೇಲೆ ಇಟ್ಬಿಟ್ಟು ಶೋಲ್ಡರ್ನ ಅಟ್ಯಾಚ್ ಮಾಡ್ಕೋತೀನಿ. ಮತ್ತು ಈ ಕಡೆ ಸೈಡ್ ಕಾಜ್ಪಟ್ಟಿ ಸೈಡ್ ಫ್ರಂಟ್ ಪಾರ್ಟ್ ಏನು ಬರುತ್ತೆ ಅದನ್ನ ಇಟ್ಟು ಶೋಲ್ಡರ್ ಅಟ್ಯಾಚ್ ಮಾಡ್ಕೋತೀನಿ. ಎರಡೂ ಸೈಡ್ ಶೋಲ್ಡರ್ನ ಅಟ್ಯಾಚ್ ಮಾಡಿದ ಮೇಲೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ನಮ್ಮ ಬ್ಲೌಸ್ನ ಲಾಸ್ಟ್ ಪಾರ್ಟ್ ಸ್ಟಿಚಿಂಗ್ ಆಗಿರುತ್ತೆ. ಅಂದರೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿಕೊಂಡು ನಾವು ಬ್ಲೌಸ್ದು ಸೈಡ್ ಫಿಟ್ಟಿಂಗ್ ಕೊಟ್ಕೊಬಿಟ್ರೆ ನಮ್ಮ ಬ್ಲೌಸ್ ಕಂಪ್ಲೀಟ್ ಸ್ಟಿಚಿಂಗ್ ರೆಡಿ ಆಗಿಬಿಡುತ್ತೆ. ಸ್ಲೀವ್ಸ್ನ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಬ್ಯಾಕ್ ಶೇಪ್ ಮತ್ತು ಫ್ರಂಟ್ ಶೇಪ್ನ ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಯಾವ್ಯಾವ ಸೈಡ್ ಸ್ಲೀವ್ಸ್ಗಳು ಯಾವ್ಯಾವ ಕಡೆಗೆ ಬರುತ್ತೆ ಅನ್ನೋದನ್ನ ಫಸ್ಟು ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಎರಡೆರಡು ಸಲ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಿ, ಆಗ ನಮಗೆ ಕರೆಕ್ಟ್ ರಿಸಲ್ಟ್ ಸಿಗುತ್ತೆ. ಮೊದಲಿಗೆ ನಮ್ಮ ಬ್ಲೌಸ್ ಪಾರ್ಟ್ನ ಸೀದಾ ಸೈಡ್ ಮೇಲ್ ಬರೋ ಥರ ಇಟ್ಕೊಂಡು ಉಲ್ಟಾ ಸೈಡ್ ಕೆಳಗಡೆ ಬರೋ ಥರ ಇಟ್ಕೊಳ್ಳಿ. ಅದ್ರ ಮೇಲೆ ಸ್ಲೀವ್ಸ್ನ ಸೀದಾ ಸೈಡ್ ಕೆಳಗಡೆ ಬರಬೇಕು, ಉಲ್ಟಾ ಸೈಡ್ ಮೇಲ್ಗಡೆ ಬರಬೇಕು. ಅಂದರೆ ಬ್ಲೌಸ್ನ ಸೀದಾ ಸೈಡ್ ಮತ್ತು ಸ್ಲೀವ್ಸ್ನ ಸೀದಾ ಸೈಡ್ ಎರಡೂ ಕೂಡ ಒಂದ್ರ ಮೇಲೆ ಬಂದಿರಬೇಕು. ಈಗ ಬ್ಲೌಸ್ ಪಾರ್ಟ್ನ ಶೋಲ್ಡರ್ ಅಟ್ಯಾಚ್ ಮಾಡಿದ್ದೀವಲ್ವಾ, ಆ ಲೈನ್ ಮೇಲೆ ನಮ್ಮ ಸ್ಲೀವ್ಸ್ದು ಸೆಂಟರ್ ಲೈನ್ ಕರೆಕ್ಟಾಗಿ ಮೀಟ್ ಆಗಬೇಕು. ಈ ಥರ ಇಟ್ಕೊಂಡ್ಮೇಲೆ ಫಸ್ಟು ಸೆಂಟರಿಂದ ನಾವು ಫ್ರಂಟ್ ಸೈಡ್ಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ, ಆಮೇಲೆ ಬ್ಯಾಕ್ ಸೈಡ್ಗೆ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಮೆಥಡ್ ಬಿಗಿನರ್ಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಫ್ರಂಟ್ ಶೇಪ್ ಏನಿದೆ ಸ್ಲೀವ್ಸ್ದು ಅದು ಫ್ರಂಟ್ ಸೈಡ್ಗೆ ಬರಬೇಕು, ಬ್ಯಾಕ್ ಶೇಪ್ ಏನಿದೆ ಅದು ಬ್ಯಾಕ್ ಸೈಡ್ಗೆ ಬರಬೇಕು. ಫ್ರಂಟ್ ಸೈಡ್ಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡಿದ ಮೇಲೆ ಬ್ಲೌಸ್ನ ತಿರುಗಿಸ್ಕೊಂಡು ಬ್ಯಾಕ್ ಸೈಡ್ಗೂ ಕೂಡ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ.
ಎರಡೂ ಕಡೆ ಅಟ್ಯಾಚ್ ಮಾಡಿದ ನಂತರ ನಾವೀಗ ಹಾಕಿದ ಸ್ಟಿಚ್ ಮೇಲೇ ಇನ್ನೂ ಒಂದ್ಸಲ ಸ್ಟಿಚ್ ಹಾಕ್ಕೊಳ್ಳಿ. ಅಲ್ಲಿಗೆ ಸ್ಲೀವ್ಸ್ ಜಾಯಿಂಟ್ ಮಾಡೋಕ್ಕೆ ನಾವು ಎರಡೆರಡು ಸ್ಟಿಚ್ಗಳನ್ನ ಹಾಕಬೇಕಾಗತ್ತೆ. ಆಗ ನಮ್ಮ ಸ್ಲೀವ್ಸ್ ಕರೆಕ್ಟಾಗಿ ಸ್ಟಿಫ್ ಆಗಿ ಬರುತ್ತೆ. ಇನ್ನೊಂದು ಸೈಡ್ ಸ್ಲೀವ್ಸ್ನ ಕೂಡ ಅಟ್ಯಾಚ್ ಮಾಡಿದ್ದಾಯಿತು. ಈಗ ನಮ್ಮ ಬ್ಲೌಸ್ನ ಲಾಸ್ಟ್ ಸ್ಟೆಪ್ ಅಂದರೆ ಸೈಡ್ ಫಿಟ್ಟಿಂಗ್ನ ಮಾಡ್ಕೊಳ್ಳೋಣ. ಬ್ಲೌಸ್ನ ಉಲ್ಟಾ ತಿರುಗಿಸ್ಬಿಟ್ಟು ಫಸ್ಟು ಚೆಸ್ಟ್ ಮೆಷರ್ಮೆಂಟ್ ಮತ್ತು ವೇಸ್ಟ್ ಮೆಷರ್ಮೆಂಟ್ ಆಮೇಲೆ ಸ್ಲೀವ್ಸ್ ರೌಂಡ್ನ ಮೆಷರ್ಮೆಂಟ್ನ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟ್ ಲೈನ್ನ ಎಳೆದ್ಬಿಟ್ಟು ಡೈರೆಕ್ಟಾಗಿ ಸ್ಟಿಚ್ನ ಹಾಕ್ಬೋದು. ಇಲ್ಲ ಅಂದರೆ ನಾವು ಎಕ್ಸ್ಟ್ರಾ ಮಾರ್ಜಿನ್ 2 ಇಂಚ್ ಏನು ತಗೊಂಡಿದ್ವಿ ಆ ಕಡೆ ಸೈಡಿಂದ ಕೂಡ 2 ಇಂಚ್ ಗ್ಯಾಪ್ಗೆ ಒಂದು ಸ್ಟಿಚ್ನ ಹಾಕ್ಕೊಳ್ಬೋದು. ಇಲ್ಲಿ ನೋಡಿ ನಾನು ಬ್ಲೌಸ್ ಪೂರ 2 ಇಂಚ್ಗೆ ಗ್ಯಾಪ್ಗೆ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೇಟ್ ಲೈನ್ ಎಳೆದ್ಬಿಟ್ಟು ಸ್ಟಿಚ್ ಹಾಕೋತೀನಿ. ಸೈಡ್ ಫಿಟ್ಟಿಂಗ್ ಎಷ್ಟು ಸ್ಟ್ರೇಟಾಗಿ ಬಂದಿದೆ ಅಲ್ವಾ, ಈ ಥರ ಸ್ಟ್ರೇಟ್ ಲೈನ್ ಬಂದ್ರೇ ನಮ್ಮ ಬ್ಲೌಸ್ ಫಿನಿಶಿಂಗ್ ಕರೆಕ್ಟಾಗಿದೆ ಅಂತ ಅರ್ಥ. ಫಿಟ್ಟಿಂಗ್ ಸ್ಟಿಚ್ನ ಹಾಕಾದ್ಮೇಲೆ ಅದ್ರ ಪಕ್ಕಕ್ಕೆ 1-2-3 ಸ್ಟಿಚ್ನ ಹಾಕೊಳ್ಳಿ. ಇನ್ನೊಂದು ಸೈಡ್ ಕೂಡ ನಾನು ಇದೇ ರೀತಿ ಸ್ಟಿಚ್ ಮಾಡ್ಕೋತೀನಿ. ಎರಡೂ ಕೂಡ ಫಿಟ್ಟಿಂಗ್ ಸ್ಟಿಚ್ನ ಹಾಕಾಯಿತು. ನೀವೇ ನೋಡ್ಬೋದು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀವಲ್ವಾ, ಅದು ಪ್ಲಸ್ ಮಾರ್ಕ್ ಥರ ಎಷ್ಟು ನೀಟಾಗಿ ಕರೆಕ್ಟಾಗಿ ಒಂದೇ ಸಮ ಬಂದಿದೆ ಅಂತ. ಎಲ್ಲೂ ಕೂಡ ಒಂದು ಚೂರು ಏರುಪೇರೂ ಆಗಿಲ್ಲ, ಅಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ. ಮತ್ತು ನಾವು ಎಲ್ಲ ಸ್ಟಿಚ್ ಹಾಕಿ ಬ್ಲೌಸ್ ರೆಡಿ ಆದಮೇಲೆ ಇನ್ನೂ ಒಂದು ಸಲ ಚೆಸ್ಟ್ ಮೆಷರ್ಮೆಂಟ್, ವೇಸ್ಟ್ ಮೆಷರ್ಮೆಂಟ್ ಮತ್ತು ಆರ್ಮೋಲ್ ಮೆಷರ್ಮೆಂಟ್ ಎಲ್ಲನೂ ಕರೆಕ್ಟಾಗಿ ಬಂದಿದೆಯಾ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಮೆಷರ್ಮೆಂಟ್ 9.25, ವೇಸ್ಟ್ ಮೆಷರ್ಮೆಂಟ್ 9 ಇಂಚ್ ಮತ್ತು ನಮ್ಮ ಸ್ಲೀವ್ಸ್ನ ರೌಂಡ್ 5.5 ಇಂಚ್ ಎಲ್ಲ ಕರೆಕ್ಟಾಗಿ ಬಂದಿದೆ. ಆರ್ಮೋಲ್ ಮೆಷರ್ಮೆಂಟ್ ಕೂಡ 8 ಇಂಚ್ ಇತ್ತಲ್ವ, ನಾನು 4 ಸೈಡ್ ಕೂಡ ಮೆಷರ್ಮೆಂಟ್ ಮಾಡಿ ನೋಡಿದ್ದೀನಿ, ಅವು ಕೂಡ 8 ಇಂಚೇ ಬಂತು. ಮತ್ತು ಇದರ ಕಟ್ಟಿಂಗ್ ವಿಡಿಯೋ ಬೇಕಂದರೆ ನಾನು ಆಗಲೇ ಹೇಳಿದ ಥರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಸ್ಟಿಚಿಂಗ್ ರಿಲೇಟೆಡ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.